ಈ ಪೂಜೆ ನನ್ನ ಹಸ್ಬೆಂಡ್ಗೆ ಫೇವ್ರೇಟು, ಯಾಕಂತ ನಾನು ನಿಮಗೆ ಈ ವಿಡಿಯೋದಲ್ಲೂ ತೋರಿಸ್ತೀನಿ ಆ್ಯಂಡ್ ಏನಕ್ಕಂತ ಕೂಡ ಹೇಳ್ತೀನಿ. ಸೊ ಇವಾಗ ಅವರು ನನಗೆ ನೀರು ಕುಡಿಸ್ತಾ ಇದ್ದಾರೆ, ಬಿಕಾಸ್ ನಾನು ಬೆಳಿಗ್ಗೆಯಿಂದ ನೀರು ಇಲ್ಲ, ಏನೂ ತಿನ್ನೋಂಗೂ ಇಲ್ಲ ಈ ಪೂಜೆ ಕಂಪ್ಲೀಟ್ ಆಗೋವರೆಗೂ. ಸೊ ಅವರು ನನಗೆ ನೀರು ಕುಡಿಸ್ಬಿಟ್ಟು ಇವಾಗ ನನಗೆ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ಆ್ಯಂಡ್ ನಾನು ಕೂಡ ಅವ್ರಿಗೆ ಸ್ವೀಟ್ ತಿನ್ನಿಸಿದ್ದೀನಿ, ಬಿಕಾಸ್ ಅವರು ಏನೂ ತಿಂದಿರಲಿಲ್ಲ. ಸೊ ಏನಕ್ಕಂತಂದರೆ ನೋಡಿ, ಈ ಪೂಜೆ ಆದ ತಕ್ಷಣ ಕಾಲಲ್ಲಿ ಬೀಳೋದಿರುತ್ತಲ್ಲ, ನಾನು ಮರೆತು ಅವರು ಮರೆಯಲ್ಲ, ಅವರೇ ಜ್ಞಾಪಿಸ್ತಾರೆ ನನಗೆ. ಸೊ ಹಾಯ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಟೈಮು ನೋಡಿ 4 ಗಂಟೆ ನಾನು ಎದ್ದಿದ್ದು ಆ್ಯಂಡ್ ಇವಾಗ ಆಗ್ತಾಯಿರೋದು 4:15. ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರ ಮುಂಚೆ ಎಲ್ಲ ಮನೆಗಿನ್ನ ಎಲ್ಲ ಕ್ಲೀನ್ ಮಾಡಿದ್ದೀನಿ ಒರೆಸ್ಬಿಟ್ಟು. ಸೊ ಇವಾಗ ಪೂಜೆಗೆ ಸೊ ಪ್ರಸಾದ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತು ಪೂಜೆಗೆ ಏನೇನು ನಾನು ಪ್ರಸಾದ ಮಾಡ್ತೀನಿ ಅಂತ. ಫಸ್ಟು ನಾನು 2 ಲೋಟ ನೀರನ್ನ ತೊಗೊಂಡಿದ್ದೀನಿ, ಇದು ಸ್ವೀಟ್ ಮಾಡೋಕ್ಕೆ. ಸೊ ಅದರೊಳಗಡೆ ಬೆಲ್ಲ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತೀನಿ, ಏಕೆಂದರೆ ಇದು ಸ್ವಲ್ಪ ಮೆಲ್ಟ್ ಆಗುತ್ತೆ ಅಷ್ಟೊತ್ತು. ಅಷ್ಟರಲ್ಲಿ ನಾನು ಪೂಜೆ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನನ್ನ ಪೂಜೆ ನಿಮ್ಗೆ ಹೇಗೆ ಅನಿಸಂತ ಹೇಳಿ. ಆ್ಯಂಡ್ ಇವಾಗ ನೋಡಿ, ಇವಾಗ ನಾನು ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟು ನಾನು ಇವಾಗ ಮಾವಿನ ಸೀಸನ್ ಬೇರೆ, ಅದಕ್ಕೆ ನಾನು ಮಾವಿನದು ರಸ ಮಾಡ್ತಾಯಿದ್ದೀನಿ. ನಾನು ಫುಲ್ಲು ಸೀಸನ್ನೇ ಮುಗಿಯೋಕ್ಕೆ ಬಂತು, ಇವಾಗ ಮಾಡ್ತಾಯಿದ್ದೀನಿ. ಇದು ಅಂತೂ ಪೂರಿ ಮತ್ತು ಮಾವಿನ ರಸ ತಿಂತಾಯಿದ್ರೆ ಎಷ್ಟು ಸುಖ ಅಂದರೆ ಕೇಳಬೇಡಿ, ಅಷ್ಟೊಂದಿರುತ್ತೆ. ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಫಸ್ಟು ನಾನು ಮಾವಿನ ಹಣ್ಣನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ, ಇದನ್ನು ರಸ ತೆಕ್ಕೊಳ್ಳೋಕ್ಕೆ. ನನಗೆ ರಸ ತಿನ್ನೋದಕ್ಕಿಂತ ಈ ಪ್ರೋಸೆಸ್ ಇದೆಯಲ್ಲ, ಇದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಇದು ನಾನು ಮಾಡ್ತಾಯಿದ್ದೀನಿ ಅಂತ ತಿಂತಾಯಿದ್ದೀನಿ, ಬಿಕಾಸ್ ಯಾರಾದರೂ ಮಾಡ್ತಾರೆ ನನಗೆ ಇಷ್ಟ ಆಗೋಲ್ಲ ತಿನ್ನೋಕ್ಕೆ, ಯಾರಿಗೂ ಇಷ್ಟ ಆಗೋಲ್ಲ. ಇವಾಗ ನಾನು ಮಾಡ್ತಾಯಿದ್ರೆ ಬೇರೆಯವ್ರಿಗೆ ತಿನ್ನೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ರಸ ಎಲ್ಲ ತೆಗೆದ್ಬಿಟ್ಟು ನಾನು ಇವಾಗ ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಮಾವಿನ ರಸನ ರೆಡಿ ಆಯಿತು ಫೈನಲಿ. ಇವಾಗ ನಾನು ಇದು ಸ್ವೀಟ್ ಮಾಡೋಕ್ಕೆ ನಾನೇನು ಫಸ್ಟಿಗೆ ಬೆಲ್ಲ ಹಾಕಿಟ್ಟಿದ್ನಲ್ಲ, ಸ್ವಲ್ಪ ಮೆಲ್ಟ್ ಆಗಿದೆ, ಇಷ್ಟು ಸ್ವೀಟು ಅದಕ್ಕೆ ಪರ್ಫೆಕ್ಟ್ ಆಗಿದೆ. ಸೊ ಇದನ್ನು ನಾನು ಫಸ್ಟು ಜಾನ್ಕೊತೀನಿ, ಯಾಕಂದರೆ ಅದರೊಳಗಡೆ ಏನೋ ಮಣ್ಣು ಅದು ಇದ್ದರೆ ಹಳ್ಳ ಇರುತ್ತೆ ಸಣ್ಣ ಸಣ್ಣ. ಸೊ ಅದಕ್ಕೆ ಇದನ್ನು ನಾನು ಜಾನ್ಕೊತಾ ಇದ್ದೀನಿ. ಸೊ ಅದರಲ್ಲಿ ಏನು ಸ್ವಲ್ಪ ಬೆಲ್ಲ ಉಳ್ಕೊಂಡಿದೆಯಲ್ಲ, ಅಷ್ಟು ಪರವಾಗಿಲ್ಲ, ಯಾಕಂದರೆ ಇಷ್ಟು ಸ್ವೀಟಿಗೆ ಪರ್ಫೆಕ್ಟ್ ಆಗಿದೆ. ಸೊ ಇದು ಜಾನ್ ಆದಮೇಲೆ ಇದು ಇವಾಗ ಈ ಪೂಜೆಗಂತಲೇ ಈ ಸ್ವೀಟ್ ಮಾಡೋದು. ನಂಗೆ ನಾರ್ಮಲಿ ಕೂಡ ತುಂಬ ಇಷ್ಟ. ಸೊ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟು ತೊಗೊತಾ ಇದ್ದೀನಿ ನಾನು, ಗೋಧಿ ಹಿಟ್ಟು. ನಾರ್ಮಲಿ ಇದನ್ನು ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ, ಇನ್ನು ಇದರಲ್ಲಿ ಏನು ಇನ್ಕ್ಲೂಡ್ ಮಾಡಲ್ಲ. ಇಷ್ಟೇ ಗೋಧಿ ಹಿಟ್ಟು ಮತ್ತು ಬೆಲ್ಲದ ರಸ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮೂತಾಗಿ ನಾವು ಬೋಂಡಾ ಬಜ್ಜಿಗೆ ಮಾಡ್ಕೊತೀವಲ್ಲ ಆ ಥರ ರೆಡಿ ಮಾಡ್ಕೊಬೇಕು. ಸೊ ನನಗೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂಚೂರು ಲಮ್ಸ್ ಇರಬಾರ್ದು, ಸ್ಮೂತಾಗಿ ಮಾಡ್ಕೊಬೇಕು. ಇದರಲ್ಲಿ ಏನು ಮತ್ತು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದೇನಿಲ್ಲ, ಜಸ್ಟು ಬೆಲ್ಲ, ನೀರು ಮತ್ತು ಹಿಟ್ಟಲ್ಲೇ ಮಾಡೋದು. ಇದನ್ನು ನೀವು ಸಕ್ಕರೆ ಪಾಕದಲ್ಲೂ ಕೂಡ ಮಾಡ್ಬೋದು. ಆಲ್ಮೋಸ್ಟು ಜಾಸ್ತಿ ಜನ ಬೆಲ್ಲದಲ್ಲೇ ಮಾಡ್ತಾರೆ, ಸಕ್ಕರೆಗಿಂತ ಬೆಲ್ಲದೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ತುಂಬ ಇದು ತೆಳುವಾಯಿತು, ಅದರಲ್ಲಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊತಿದ್ದೀನಿ. ಸ್ವೀಟು ಕೂಡ ನಾವು ನೋಡೋಂಗಿಲ್ಲ ದೇವ್ರಿಗೆ ಇಡೋವರೆಗೂ. ಸೊ ಇದು ಹೇಗಾಗುತ್ತೆ ಹಾಗೇ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾನು ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊತೀನಿ. ಆಮೇಲೆ ಸ್ವೀಟ್ ಏನಾದರೂ ಕಮ್ಮಿ ಇದ್ದರೆ ಪೂಜೆ ಎಲ್ಲ ಮುಗ್ತದೆ, ದೇವರಿಗೆಲ್ಲ ಪ್ರಸಾದ ಇಟ್ಟಾದಮೇಲೆ ಟೇಸ್ಟ್ ನಾವು ನೋಡ್ಕೋಬೋದು. ಸೊ ಅದಕ್ಕೆ ಇವಾಗ ನಾನು ಅಂದಾಜ ಮೇಲೆ ನಾನೇ ಹಾಗೆ ಮಾಡ್ತಾಯಿದ್ದೀನಿ. ಬಟ್ ಆಮೇಲೆ ನಾನು ತಿಂದಿದ್ನಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲ ಪರ್ಫೆಕ್ಟ್ ಆಗಿತ್ತು, ಏನು ಕಮ್ಮಿ ಇರಲಿಲ್ಲ ಇದರಲ್ಲಿ. ಸೊ ನೋಡಿ, ಇಷ್ಟು ಗಟ್ಟಿ ನಾವು ಬೋಂಡಾ ಬಜ್ಜಿಗೆ ನಾವು ಮಾಡ್ಕೊತೀವಲ್ಲ ಅದೇ ಥರ ಅಷ್ಟೇ ಇರಬೇಕು. ಯಾಕಂದರೆ ನಾವು ಇದನ್ನು ಗುಲ್ಗುಲ್ಲೆ ಅಂತೀವಿ. ಯಾರ್ಯಾರಿಗೆ ಈ ಸ್ವೀಟು ಗೊತ್ತಂತ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಸೊ ಇನ್ನೊಂದು ಕಡೆ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಸೊ ಹಿಟ್ಟು ಕೂಡ ನಾನು ಹಾಕ್ಕೊಂಡಿದ್ದೀನಿ ಪೂರಿ ಮಾಡೋಕ್ಕೆ. ಸೊ ಫಸ್ಟು ನಾನು ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಅದು ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ದೀನಿ ಇವಾಗ. ಸೊ ನಾನು ಪೂರಿ ಒಂದೊಂದು ಮಾಡ್ತಾಯಿಲ್ಲ, ಒಂದು ದೊಡ್ಡ ಚಪಾತಿ ಮಾಡಿಬಿಟ್ಟು ಟಿಫನ್ ಬಾಕ್ಸಲ್ಲಿ ಅದರಲ್ಲಿ ಈಸಿಯಾಗಿ 4 ರಿಂದ 5 ಪೂರಿನ ರೆಡಿ ಆಗಿಬಿಡುತ್ತೆ.
ಅದು ಒಂದೊಂದು ಮಾಡೋದಕ್ಕಿಂತ ಇದು ಬೇಗನೂ ಆಗುತ್ತೆ ಆ್ಯಂಡ್ ಈಸಿನೂ ಆಗುತ್ತೆ. ಸೊ ಅದು ನೋಡಿ ನಾನು ಈ ಥರ ಟಿಫನ್ ಬಾಕ್ಸ್ನ ತೊಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊತಾ ಇದೆ, ಸ್ಮೂತಾಗೂ ಆಗಿತ್ತು ಪೂರಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ, ಯಾಕಂದರೆ ಯಾವಾಗಲೂ ಅಮ್ಮ ನಾನು ಇಬ್ಬರು ಮಾಡ್ತಾಯಿದ್ವಿ. ಸೊ ಆಮೇಲೆ ಏನು ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇವಾಗ ನಾನು ಸಣ್ಣ ಸಣ್ಣ ಆಗಿ ಬಜ್ಜಿ ಥರ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಹೋದ ತಕ್ಷಣ ಅದು ಸ್ವೀಟ್ನೆಸ್ ಜಾಸ್ತಿ ಆಗಿಬಿಡುತ್ತೆ, ಮೆಲ್ಟ್ ಆಗುತ್ತೆಲ್ಲ ಬೆಲ್ಲ. ಸೊ ಅದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವೆಲ್ಲ ಇದು ಚಿಕ್ಕವರಿರುವಾಗ ನಮ್ಮ ಅತ್ತೆ ನಮ್ಮಮ್ಮ ಅವರೆಲ್ಲ ಪೂಜೆ ಮಾಡುವಾಗ ಇದನ್ನು ತಿನ್ನೋಕ್ಕೆ ಫ್ಯಾಮ್ಲಿ ಜೊತೆ ಹೋಗ್ತಾಯಿದ್ವಿ. ದೇವಸ್ಥಾನದಲ್ಲಿ ಹೋಗಿ ಅಲ್ಲೇ ಎಲ್ಲ ಕಟ್ಕೊಂಡು ಹೋಗಿ ಎಲ್ಲ ಊಟ ಎಲ್ಲ ಮಾಡಿ ತುಂಬ ಚೆನ್ನಾಗಿರ್ತಿತ್ತು. ಇವಾಗ ಯಾರೂ ಇಲ್ಲ. ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ನಾನು ಒಬ್ಬಳೇ ಇವಾಗ ಮಾಡ್ತಾಯಿರೋದು. ಊರಲ್ಲಿ ಎಲ್ಲರೂ ಮಾಡ್ತಾರೆ, ಜೊತೆಗೆ ಮಾಡ್ತಾರೆ, ಇಲ್ಲಿ ಬರ್ತಾರೆ. ಬಟ್ ಯಾರೋ ಅವರು ನನಗೆ ಗೊತ್ತಿಲ್ಲ, ನನಗೆ ಅವರು ಗೊತ್ತಿಲ್ಲ, ಅವ್ರಿಗೆ ನಾನು ಗೊತ್ತಿಲ್ಲ ಅಷ್ಟೇ. ಪೂಜೆ ಮಾಡ್ಕೊಳ್ಳೋದು ಬಂದುಬಿಡೋದು ಇರುತ್ತೆ. ಅಲ್ಲಿ ಊರಲ್ಲಿ ಅಂತಂದರೆ ಎಲ್ಲ ಫ್ಯಾಮ್ಲಿ ಎಲ್ಲ ಜನ ಬರ್ತಾರೆ, ಎಲ್ಲರೂ ಈ ಪೂಜೆಯಲ್ಲಿ ಸಿಗ್ತೀವಿ. ಅವ್ರು ಮಾಡ್ಕೊಂಡು ಬಂದಿದ್ದು ನಾವು ತಿಂತೀವಿ, ನಾವು ಮಾಡ್ಕೊಂಡು ಬಂದಿರೋದು ಅವ್ರು ತಿಂತಾರೆ. ನೋಡಿ ಪರ್ಫೆಕ್ಟಾಗಿ ಇವಾಗ ಇದು ಗುಲ್ಗುಲೆ ನಾವು ಅಂತೀವಿ, ಇದಕ್ಕೆ ಗುಲ್ಗುಲೆ ಅಂತೀವಿ. ಸೊ ನೋಡಿ ಪೂರಿ ಕೂಡ ರೆಡಿ ಆಯಿತು, ಒಂದು ಕಡೆ ಸ್ವೀಟು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೌಂಡ್ ಆಗಿದೆ ಪೂರಿ. ಆ್ಯಂಡ್ ಒಂದು ಚೂರು ಕೂಡ ಅದರಲ್ಲಿ ನೋಡಿ ಆಯಿಲು ಕೂಡ ಇಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಸೊ ಫೈನಲಿ ನಂದು ಇವಾಗ ರೆಡಿ ಆಯಿತು ಅಡುಗೆ ಪ್ರಸಾದ. ಸೊ ನನ್ನ ಫೇಸ್ ಪೂರಾ ಶಕೆಯಿಂದ ಇದು ಆಗ್ತಿತ್ತು. ಸೊ ನಾನು ಇವಾಗ ಮತ್ತೆ ಪೂಜೆ ಎಲ್ಲ ಮಾಡಿಟ್ಟಿದ್ನಲ್ಲ, ಮತ್ತೆ ದೇವ್ರ ಹತ್ರ ಊದ್ಬತ್ತಿ ಎಲ್ಲ ಹಚ್ಚಿಬಿಟ್ಟು ಪ್ರಸಾದ ಇಟ್ಬಿಟ್ಟು. ಸೊ ನೋಡಿ ನಮ್ಮ ಲಡ್ಡು ಗೋಪಾಲ ಕೂಡ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಫೈನಲಿ ದೇವ್ರ ಪೂಜೆ ಎಲ್ಲ ಮುಗೀತು ಇವಾಗ. ಆ್ಯಂಡ್ ಇವಾಗ ಹೊರಗಡೆ ದೇವಸ್ಥಾನದಲ್ಲಿ ಮಾಡಬೇಕು. ಸೊ ನಾನು ಇವಾಗ ರೆಡಿಯಾಗಿ ಬರ್ತೀನಿ. ಸೊ ಫೈನಲಿ ಇದು ನನ್ನ ಲುಕ್ ನೋಡಿ, ನನ್ನ ಲುಕ್ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಇದು ನನ್ನ ಪೂಜೆ ಪ್ಲೇಟು. ಸೊ ನಾನಿವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ನಾನು ಹೋದ ತಕ್ಷಣ ಅಷ್ಟು ಜನ ಯಾರೂ ಇರಲಿಲ್ಲ. ಸೊ ನಂದು ಪೂಜೆ ಹಾಗೆ ಕಂಪ್ಲೀಟ್ ಆಯಿತು. ಇಷ್ಟು ಜನ ಬಂದರು, ಚೆನ್ನಾಗಿ ಅನ್ನಿಸ್ತು ನನಗಂತೂ, ಬೇಗ ಮುಗ್ದೋಯ್ತು ಅಂತ. ಸೊ ದೇವಸ್ಥಾನದಲ್ಲಿ ಹೋದ ತಕ್ಷಣ ನೋಡಿ ಅಲ್ಲೇ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ, ಕಸ ಬೇರೆ ಅಲ್ಲೇ ಇಟ್ಬಿಟ್ಟಿದ್ರು. ಸ್ವಲ್ಪ ನೋಡಿ ಬೇಜಾರಾಗೋಯ್ತು. ಸೊ ಇವಾಗ ನೋಡಿ ಅವರು ಪೂಜೆ ಮಾಡ್ತಾಯಿದ್ರು, ಈ ಥರ ಸುತ್ತಾಯಿದ್ರು ಅಂತ ನಾನು ಅಷ್ಟರಲ್ಲಿ ಗುಂಗಟ ಇದು ಹಾಕ್ಕೊತಾ ಇದ್ದೆ. ಸೊ ನಾವು ಮದುವೆಯಲ್ಲಿ ಹೇಗೆ ರೆಡಿ ಆಗ್ತೀವಲ್ಲ ಅದೇ ಥರ ಇವತ್ತು ರೆಡಿ ಆಗ್ತೀವಿ. ಇದು ವರ್ಷದಲ್ಲೊಂದು ಸರಿ ಬರುತ್ತೆ. ಆ ಟೈಮಲ್ಲಿ ನಾವು ಮದುವೆ ಟೈಮಲ್ಲಿ ಯಾವ ಥರ ರೆಡಿ ಆಗಿರ್ತೀವಲ್ಲ ಅದೇ ಥರ ರೆಡಿಯಾಗಿ ನಾವು ಇದನ್ನು ಪೂಜೆನ ಮಾಡ್ತೀವಿ. ಸೊ ಇದು ನನ್ನ ಮದುವೆ ಗುಂಗಟ್ಟು, ನಾನು ಅದನ್ನು ತಗೊಂಡು ಬಂದಿದ್ದೀನಿ. ಯಾಕಂದರೆ ನನ್ನ ಹತ್ರ ರೆಡ್ಡು ದುಪ್ಪಟ್ಟ ಇರಲಿಲ್ಲ. ಸೊ ಅದಕ್ಕೆ ಗುಂಗಟ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಕೂಡ ಮದುವೆಯಲ್ಲಿ ಯೂಸ್ ಮಾಡಿರ್ತೀವಲ್ಲ ಅದನ್ನು ಇಟ್ಟು ಏನು ಮಾಡಬೇಕು ಅಂತ ಯೂಸ್ ಆಗುತ್ತೆ ಅಂತ ಅದನ್ನೇ ಹಾಕ್ಕೊಂಡೆ. ಸೊ ಎಲ್ಲರೂ ರೆಡ್ಡೇ ಹಾಕ್ಕೊತಾರೆ. ಸೊ ನೋಡಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಏನಂದರೆ ಇಲ್ಲಿ ಸ್ವಲ್ಪ ಕ್ಲೀನಾಗಿ ಇಲ್ಲ, ಮೇಲೆ ಕೆಳಗಿತ್ತು. ಅಲ್ಲಿ ಏನಿಟ್ಟರೂ ಕೂಡ ಜಾರಿ ಕೆಳಗೆ ಹೋಗ್ತಿತ್ತು. ನನ್ನ ಪೂಜೆ ಪ್ಲೇಟು ಕೂಡ ಜಾರ್ಕೊಂಡು ಹೋಗ್ತಾಯಿತ್ತು. ಸೊ ಅಷ್ಟರಲ್ಲೇ ಅಲ್ಲಿ ಪ್ಲೇಟ್ ಇಡೋಷ್ಟರಲ್ಲಿ ಇಲ್ಲಿ ನೋಡಿ ಅಷ್ಟು ಬೇಗ ಕಳಸ ಬಿದ್ದೋಯ್ತು, ಯಾಕಂದರೆ ಅದು ಮೇಲೆ ಕೆಳಗಿರೋದ್ರಿಂದ. ಸೊ ನೋಡಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿ ಪೂಜೆ ಮಾಡೋಕ್ಕೂ ಕೂಡ ಜಾಗ ಇಲ್ದಂಗೆ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಈ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಈ ಪೂಜೆ ಮಾಡೋವರೆಗೂ ಏನು ತಿನ್ನಂಗಿಲ್ಲ, ಕುಡಿಯೋಂಗಿಲ್ಲ. ಲಾಸ್ಟಲ್ಲಿ ಪೂಜೆ ಆದ ತಕ್ಷಣ ಹಸ್ಬೆಂಡ್ ಕೈಯಿಂದನೇ ನೀರು ಕುಡಿಸ್ಬಿಟ್ಟು ಸೊ ಅವರೇ ತಿನ್ಸೋವರೆಗೂ ಹಾಗೆ ಇರಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಬಂದರೆ ಸಾಕು, ನಂಗೆ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿ ರೆಡಿ ಆಗಿಬಿಟ್ಟು ಹಸ್ಬೆಂಡ್ಗೋಸ್ಕರ ಮಾಡಿದ್ರೆ ಇನ್ನೇನು ಹೇಳಿ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅವರು ಕೂಡ ನನ್ನ ಜೊತೆ ಬರ್ತಾರೆ. ಸೊ ನೋಡಿ ಇಲ್ಲಿ ನನ್ನದು ಪೂಜೆ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ಕೂಡ ಅದು ದಾರ ಇರುತ್ತಲ್ಲ ಅದನ್ನು ಕಳಸ ಒಳಗೆ ನೀರಿಟ್ಬಿಟ್ಟು ಅದು ದಾರ ಉಂಡೆ ಇರುತ್ತಲ್ಲ ಅದರಲ್ಲೇ ಹಾಕ್ಬಿಟ್ಟು ಇದನ್ನು ರೌಂಡು ನಾವು ಇವಾಗ ಸುತ್ತೀವಿ. ಎಷ್ಟು ಅಂದರೆ 11 ಸುತ್ತೀವಿ. ಕೈಯಲ್ಲಿ ನೆನೆ ಹಾಕಿರೋದು ಕಡಲೆನ ಹಿಡ್ಕೊಂಡ್ಬಿಟ್ಟು ಒಂದೊಂದು ರೌಂಡಿಗೆ ಒಂದೊಂದು ಕಡಲೆನ ಅಲ್ಲಿ ನಾನೇನು ಪೂಜೆ ಮಾಡಿದ್ದೀನಲ್ಲ ಅಲ್ಲಿ ಹಾಕ್ಕೊತ ಹೋಗ್ತಾಯಿದ್ದೀನಿ. ಸೊ ರೌಂಡ್ ಹೋಗೋವರೆಗೂ ಎಲ್ಲರೂ ಪೂಜೆ ಮಾಡ್ತಾಯಿದ್ರು.
ಅವ್ರದ್ದೆಲ್ಲ ನೀನು ಕೂತ್ಕೊಂಡು ಮಾಡ್ತಾಯಿದ್ರು, ನಂದು ಸುತ್ತೋದು ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ನನ್ನಿಂದ. ಸೊ ಏನು ಮಾಡೋದು, ಅಲ್ಲಿ ಪ್ಲೇಸ್ ಕೂಡ ಚೆನ್ನಾಗಿರಲಿಲ್ಲ, ಸ್ವಲ್ಪ ಮೇಲೆ ಕೆಳಗೆ ಇತ್ತು. ಸ್ವಲ್ಪ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು ದೇವಸ್ಥಾನದಲ್ಲಿ. ಸೊ ಹಾಗೇ ಮಾಡಿಕೊಂಡು ಫೈನಲಿ ಮಾಡ್ಕೊಂಡ್ಬಿಟ್ಟೆ. ಈ ಟೈಮಲ್ಲಿ ಎಲ್ಲರೂ ನಮ್ಮನ್ನ ಪೂಜೆ ಕಂಪ್ಲೀಟ್ ಆದ ತಕ್ಷಣ ಕೂಡಿಸ್ಬಿಟ್ಟು ಕುಂಕುಮ ಹಚ್ತಾರೆ ಆ್ಯಂಡ್ ಸಿಂಧೂರ ಇರುತ್ತಲ್ಲ ಮೂಗಿಂದ ಹಚ್ಕೊತಾರೆ. ಬಟ್ ನಾವು ಹಚ್ಕೊಂಡಿಲ್ಲ, ಬರೀ ತಲೆಯಲ್ಲಿ ಹಚ್ಚಿರೋದು. ಸೊ ಫೈನಲಿ ನನ್ನ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನಿಮಗೆ ನನ್ನ ಪೂಜೆ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳೋದು ಮರಿಬೇಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.